ಸಿನಿಮಾ ಸೆಂಚುರಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಡೀ ಭಾರತೀಯ ಸಿನಿಮಾ ರಂಗದಲ್ಲಿ ಅಮಿತಾಬ್ ಬಚ್ಚನ್ ಅವರು ಮೇರು ಪ್ರತಿಭೆ. ಅವ್ರಿಗೀಗ ಸಾಧಾರಣ 70 ವರ್ಷ. ಅವರ ತುಂಬ ಸಿನಿಮಾಗಳನ್ನು ನಾವು ನೋಡಿದ್ದೀವಿ. ಆದರೆ ಅದಕ್ಕಿಂತಲೂ ಈಗ ಅಂದರೆ ವೈಟ್ ಬಿಯರ್ಡ್, ಫ್ರೆಂಚ್ ಬಿಯರ್ಡ್, ಸ್ವಲ್ಪ ವೈಟ್ ಹೇರ್, ಈ ಸಂದರ್ಭದಲ್ಲಿ ಅಮಿತಾಬ್ ತುಂಬ ಇಷ್ಟ ಆಗ್ತಾರೆ ನಮಗೆ. ತುಂಬ ಸೆಕ್ಸಿಯಾಗಿ ಕಾಣ್ತಾರೆ. ಸೆಕ್ಸಿ ಸ್ಯಾಮ್ ಅಂತ ಹೇಳೋದು ಮೂವಿನೂ ಬಂದಿತ್ತು. ಹಾಗೆಯೇ ಅನಂತನಾಗ್ ಅವರು ಪ್ರಯೋಗಾತ್ಮಕ ಚಿತ್ರಗಳ ನಂತರ ಮಿಡಲ್ ಕ್ಲಾಸ್ನ ಡಾರ್ಲಿಂಗ್ ಆಗ್ತಾರೆ. ಬಯಲುದಾರಿ ಚಿತ್ರ, ಬಿಡುಗಡೆ ಬೇಡಿ, ಚಂದನದ ಬೊಂಬೆ, ಇಂಥ ಅನೇಕ, ಇಬ್ಬನಿ ಕರಗಿತು, ಇಂಥ ಅನೇಕ ಚಿತ್ರಗಳು. ಈಗ ಅನಂತನಾಗ್ ಅವ್ರಿಗೂ ಒಂದು 65 ವರ್ಷ, ಕೂದಲೆಲ್ಲ ಬಿಳಿಯಾಗಿದೆ, ಬಟ್ ಈಗಲೂ ಅಷ್ಟೇ ಸೆಕ್ಸಿಯಾಗಿ ಕಾಣ್ತಾರೆ. ಸೊ ಓಕೆ, ಅದಕ್ಕಿಂತ ಮೊದಲು ನಿಮಗೆ ಚಂದನದ ಬೊಂಬೆ ಒಂದು ಚಿತ್ರದ ಒಂದು ಹಾಡನ್ನು ಕೇಳಿಸ್ತೀನಿ. ಯಾಕಂತಂದರೆ ಭಗವಾನ್ ಅವರ ಚಿತ್ರ ಅದು. ಎಷ್ಟು ಸೂಪರ್ ಹಿಟ್ ಆಗಿತ್ತು ಅಂತಂದರೆ, ಪ್ರತಿಯೊಬ್ಬರು ಕೂಡ ಹುಡುಗಿಯನ್ನು ಹೋಲಿಸ್ಕೊಳ್ಬೇಕು ಅಂತಂದರೆ ಬಹುಶಃ ಅದೇ ಹಾಡು ಹಾಡ್ತಿದ್ರೆ. ಬನ್ನಿ ಆ ಹಾಡು ಕೇಳ. ಬಂಗಾರದಿಂದ ಬೊಂಬೆಯನ್ನು ಮಾಡಿದ ಚಂದಿರನ ಕಾಂತಿಯ. ಸರ್, ನೀವು ಅದೇ ಮಿಡಲ್ ಕ್ಲಾಸ್ ಡಾರ್ಲಿಂಗ್ ಆಗಿಬಿಡ್ತೀರಿ. ನಾನು ಸ್ಟೋರಿಯಲ್ಲೂ ಕೂಡ ಹೇಳಿದ್ದೆ, ಎಲ್ಲ ಹುಡುಗಿರಿಗೆ ಹೆಂಗಿತ್ತು ಅಂತಂದರೆ ಇಂಥ ಒಂದು ಲವರ್ ನಮಗೂ ಸಿಗಬಾರ್ದಾ, ಆಮೇಲೆ ಹೆಣ್ಣು ಮಗಳಿದ್ದಂತಹ ತಂದೆ ತಾಯಿಗಳಿಗೆ ಇಂಥ ಒಬ್ಬ ಅಳಿಯ ನಮಗೆ ಸಿಗಬಾರ್ದಾ ಅನ್ನೋ ರೀತಿ ಇತ್ತು. ಒಂದು ಭಗವಾನ್, ಸಾಕಷ್ಟು ಸಿನಿಮಾಗಳು, ನಿಮ್ಮ ಹಿಟ್ ಸಿನಿಮಾಗಳು. ಇನ್ನೊಬ್ಬರು ಸತ್ಯ ಅವರ ಕೆಲವು ಅದ್ಭುತ ಸಿನಿಮಾಗಳು. ಅಂದರೆ ಅದು ಅಲ್ಲಿ ಅಂಕೂರ್ ಮಾಡಿದ ನಂತರ ಶ್ಯಾಮ್ ಬೆನೆಗಲ್ ಜೊತೆ ಒಂದು 5-6 ಫಿಲ್ಮಲ್ಲಿ ಸತತವಾಗಿ ನಟಿಸಿದೆ. ಇಲ್ಲಿ ಆವಾಗ ಅಲ್ಲಿ ತನಕ ಒಂದು ಕಾಲಲ್ಲಿ ಒಂದು ಕಾಲಲ್ಲಿ ಹೀಗೆ ಮಾಡ್ಕೊಂಡು ಇಲ್ಲಿ ಹಂಸಗೀತೆ ಆದಮೇಲೆ ಒಂದು ಸ್ವಲ್ಪ ಸಿನಿಮಾದಲ್ಲಿ ಕಲಾತ್ಮಕವಾದ ಚಿತ್ರಗಳೇ ಹೆಚ್ಚು ನಟಿಸಿದ್ದು. ಆಮೇಲೆ ಲಂಕೇಶ್ ಅವರ ಅನುರೂಪ ಮಾಡಿದೆ. ಸತ್ಯು ಅವರು ಆವಾಗ ಫಸ್ಟ್ ಟೈಮ್ ನನಗೆ ಮುಂಬೈಯಲ್ಲೇ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಜಹಾಂಗೀರ್ ಆರ್ಟ್ ಗ್ಯಾಲರಿ ಅಂತಿದೆ, ಅಲ್ಲಿ ಕರೆಸಿ ಕನ್ನೇಶ್ವರರಾಮ ಮಾಡ್ತೀಯಾ ಅಂಥೇಳಿ ಆ ಚಿತ್ರದಲ್ಲಿ ನಟಿಸಿ ಎಲ್ಲ ಮಾಡಿದ್ದೆ. ಇನ್ ಮೀನ್ ವೈಲ್ ಮೊದಲ ಒಂಥರ ಕಮರ್ಷಿಯಲ್ ಫಿಲ್ಮ್ ಅಂದರೆ ದೇವರ ಕಣ್ಣು ಅಂತ ಒಂದು, ಅದರಲ್ಲೊಂದು ಹಾಡು ವಾಯಾರ್ ಸ್ವಾಮಿ ಅವರು ನನಗೋಸ್ಕರ ಹಾಕಿಸಿ, ನಿನ್ನ ನೀನು ಮರೆತರೇನು, ನಿನ್ನ ನೀನು ಮರೆತರೇನು ಸುಖವಿದೆ ಮಾಡಿ. ಅದರಲ್ಲಿ ಮೇನ್ ರೋಲ್ ಇದ್ದಿದ್ದು ಆ್ಯಕ್ಚುಲಿ ಲೋಕೇಶ್ ಮತ್ತು ಆರತಿ ಅವ್ರದ್ದು, ನಂದು ಸೆಕೆಂಡ್ ಹೀರೋ. ಸೊ ಸಿನಿಮಾ ಬಂತು ಕೈ ಅಂತ ಹೇಳಿ ಅಲ್ಲಿ ಬ್ಯಾಂಕ್ನಲ್ಲಿ, ಯೂನಿಯನ್ ಬ್ಯಾಂಕಲ್ಲಿ ಏನಿದ್ದೆ, ಅವ್ರಿಗೆ ಹೇಳೋದು ಬಹಳ ಕಷ್ಟವಾಗ್ತದೆ ಎರಡೂ ಕಡೆ, ನಾನು ಬಿಟ್ಬಿಡ್ತೀನಿ ಕೆಲಸ ಅಂತ. ಅವ್ರು ಹೇಳಿದರು, ಇಲ್ಲ, ಲಕ್ಷದಲ್ಲಿ ಒಬ್ಬ ಯಶಸ್ವಿ ಆಗ್ಬೋದು, ನೀನು ಇಷ್ಟು ಕಷ್ಟಪಟ್ಟು ಬಂದಿದ್ದೀಯ ಬ್ಯಾಂಕಲ್ಲಿ 3-4 ವರ್ಷ ಆಯಿತು, ಕೆಲಸ ಬಿಡಬೇಡ, ನಿನಗೆ ಬೇಕಾದಾಗ ಲೀವ್ ವಿದೌಟ್ ಪೇ ತಗೋ, ಅದು ಕೆಲಸ ಬಿಡಬೇಡ, ಮುಂದೇನು ಹೆಂಗಾಗ್ತದೆ ಹೇಳೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ನಾನು ಕೆಲಸ ಬಿಟ್ಟೆ. ಅದೇ ಸಮಯದಲ್ಲಿ ಒಂದು ಫಿಲ್ಮ್ ನನಗೆ ಬಂತು. ಅದರಲ್ಲೂ ಎಲ್ಲ ಗೋಪಾಲಕೃಷ್ಣ ಅಡಿಗರ ಒಂದು ಕಾದಂಬರಿಯ ಆಧಾರದ ಮೇಲೆ ಮಾಡೋ ಚಿತ್ರ, ಒಳ್ಳೆ ಎಲ್ಲ ಹೇಳಿದರು, ಬರೋಕ್ಕೆ ಹೇಳಿದ್ರು. ನಾನು ಟ್ರೈನಲ್ಲಿ ಬರ್ತಿದ್ದೆ ಮುಂಬೈಯಿಂದ. ಬಂದರೆ ಬೆಂಗಳೂರಲ್ಲಿ ಬರ್ತಾ ನನಗೆ ದಾರಿಯಲ್ಲಿ ಏನಾಯಿತು ಗೊತ್ತಿಲ್ಲ, ಒಂಥರ ಹುಷಾರಿಲ್ಲದೆ ಹಾಗೆ ಬಿದ್ದು ಹೋದೆ. ಬೆಂಗಳೂರಲ್ಲಿ ಬಂದಮೇಲೆ ಬಹುಶಃ ನಾನು ಸಾಮಾನ್ಯವಾಗಿ ಅವ್ರ ಪರಿಚಯ ಇಲ್ಲ ಅಂತ ಸ್ಟೇಷನ್ ಬಂದು ಕೊಡಲ, ಇಲ್ಲ ನಾನು ಬಾಗಿಲಲ್ಲಿ ನಿಲ್ಲಬೇಕು, ಇಲ್ಲ ಕಿಟಕಿಯಿಂದ ನೋಡಬೇಕು, ಹಾಗೆ ನೋಡಲಿಲ್ಲ. ಅವ್ರು ಬಂದವರು ಹಾಗೆ ಹೋಗಿಬಿಟ್ರು. ಏನಾಗಿತ್ತು ಅಂದರೆ ನಾನು ಒಂಥರ ಡೆಲಿರಿಯಮ್ ಆಗಿತ್ತು ಜ್ವರದಲ್ಲಿ. ಅಂದರೆ ಸಿನಿಮಾದಲ್ಲಿ ಹೇಳಿದಂಗೆ ಕಟ್ಟು ಮಾಡಿದರೆ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ದೀನಿ ಅಂತ ಆಯಿತು. ಅಲ್ಲಿ 2 ದಿವಸ ಆಗೋಗಿದೆ. ತುಂಬ ಜ್ವರ, ಟೈಫಾಯ್ಡ್ ಆಗಿದೆ ನಿನಗೆ, ಜ್ವರ ನಾವು ಔಷಧಿ ಕೊಟ್ಟ ಮೇಲೆ ತಲೆಯಿಂದ ಹೋಗಿದೆ, ಈಗ ಒಂದು 2 ತಿಂಗಳು ನಿನಗೆ ಸ್ಟ್ಯಾಮರ್ ಇರ್ತದೆ ಅಂತೆಲ್ಲ ಹೇಳಿ ಮಾತಾಡೋಕ್ಕೂ ಆಗ್ತಿಲ್ಲ. ಅದೇ ಸಮಯದಲ್ಲಿ ಒಬ್ಬ ಹುಡುಗ, ಅವನು ಡಾಕ್ಟ್ರಿ ಮಾಡ್ತಿದ್ದ. ಆ ವರ್ಷ ಅವನು ಒಂಥರ ಅಪ್ರೆಂಟಿಸ್ ಅಂತಾರಲ್ಲ ಆ ರೀತಿ, ಅದಕ್ಕೇನೋ ಟರ್ಮಿನಾಲಜಿ ಇದೆ, ಐ ಡೋಂಟ್ ಗೆಟ್ ಇಟ್ ನಾವು. ಆತ ಬಂದು ಅವನು ಕೇಳಿದ, ಅನಂತ ಅಲ್ವಾ, ಅನಂತ ನಾಗರಕಟ್ಟೆ, ಹೌದು, ಸಂಕಲ್ಪ ಸಿನಿಮಾ ನಾನು ನೋಡಿದ್ದೆ, ನಿನಗೆ ಟೈಫಾಯ್ಡ್ ಆಗಿ ಹಿಂಗಾಗಿದೆ, ಆದರೆ ನೀನು ಇಲ್ಲಿರೋದು ಸರಿಯಲ್ಲ, ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ, ನಾನು ಡ್ಯೂಟಿ ಮುಗಿಸ್ಕೊಡ್ಲಿ ಅಂತಂದ. ಇಲ್ಲ ಬೇಡ ನಾನು ಅಂತ ಹೇಳಿದ್ರು, ಕೇಳಲಿಲ್ಲ ಆತ, ಮನೆಗೆ ಸಾಗಿಸ್ದ. ಅವ್ರ ಹೆಸರು ಡಾಕ್ಟರ್ ದೇವದತ್ತನಾಗಿ ದೇವನಾಗೆ ಬಂದ, ಅವ್ರ ಮನೆಗೆ ಸಾಗಿಸ್ದ. ನಿಮಗೆ ಅಲ್ಲಿ ಯಾರು ಏನಂತ ಗೊತ್ತಿಲ್ಲ, ಯಾರೂ ಪರಿಚಯವಿಲ್ಲ. ನಿಮ್ಮ ಸಂಕಲ್ಪ ಚಿತ್ರ ಮಾತ್ರ ಅವ್ರು ನೋಡಿದ್ದಾರೆ. ಅದು ಅವನು ನೋಡಿದ್ದು ನಾನು ಪುಣ್ಯ. ಮನೆಗೆ ಕರ್ಕೊಂಡೋಗಿ ಅವರು ಕೆಳ ಮಧ್ಯಮ ವರ್ಗದವರೇ, ಅವ್ರ ತಂದೆ ಇರಲಿಲ್ಲ,
ಅದು ಡಾಕ್ಟ್ರ್ ಬರೀ ಸ್ಕಾಲರ್ಶಿಪ್ಸಲ್ಲಿ ಮಾಡಿದ್ದವನು, ಮಾತು ಇನ್ನೂ ಸ್ಪಷ್ಟ ಬರ್ತೀನಿ, ಹಿಂಗಾಗೋದೊಂದು ಏನು ಇದೇನು ನಟನಾಗೋಕ್ಕೆ ಬಂದು ಏನಾಯಿತು ನನಗೆ ಈ ಗತಿ ಅಂತ ಅನ್ನಿಸ್ತು. ಅಲ್ಲಿ ಹೋದಾಗ ಮಾತಾಜಿಯವರು ಇದ್ದರು.